ಅವರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಅವರು ಯಾವ ಕಾರಣಕ್ಕೆ ಇಷ್ಟು ಬೆಳೆದಿದ್ದಾರೆ, ಅವರ ಯಾವ ಕಾರಣಕ್ಕೆ ಅವರಿಗೆ ಹೆದರುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು. ನಮ್ಮ ಮಣ್ಣಿನ ಮಗ ನಮಗ್ ಗೊತ್ತಲ್ವಾ. ಇತ್ತೀಚಿನ ಇನ್ಸಿಡೆಂಟು, ಅವರು ಒಂದು ವೇದಿಕೆ ಮೇಲೆ ಹೋಗಿ ಬಂದದ್ದಕ್ಕೆ ಅದನ್ನ ತೊಳೆದ್ರಂತೆ, ಶುಭ್ರ ಮಾಡಿದ್ರಂತೆ. ಆಕ್ಚುಲಿ ಅವ್ರಿಗೆ ಹೇಳಬೇಕಾಗಿರೋದು, ನೀವುಗಳು ಶುಭ್ರ ಮಾಡಬೇಕಾಗಿರೋದು ಇವರು ನಿಂತ ವೇದಿಕೆನಲ್ಲ. ಪ್ರತಿದಿನ ಸುಳ್ಳು ಹೇಳೋ, ಕೆಟ್ಟ ಕನಸುಗಳನ್ನ ಮಾರೋ, ಅವಾಚ್ಯ ಬೈಗಳನ್ನ ಬೈಯೋ ನಿಮ್ಮ ಬಾಯಿಗಳನ್ನು ಶುಭ್ರ ಮಾಡೋದು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನೀವು ನಂಬಿರೋ ಗಂಗಾಜಲ ಇರ್ಬೋದು, ಗೋಮೂತ್ರ ಇರ್ಬೋದು, ಒಂದ್ 2 ಗ್ಲಾಸ್ ತಗೊಂಡು ಗಳ ಅಂತ ಗಾರ್ಗಲ್ ಮಾಡಿ ಆಮೇಲೆ ಮಾತಾಡಿ ಅಂತ ಹೇಳ್ಬೇಕು. ಇವ್ರಿಗೆ ಇದೇ ಕೆಲಸ, ನಾಮಕರಣ ಮಾಡೋದು, ದೇಶದ್ರೋಹಿ ಅನ್ನೋದು, ಇನ್ನೇನೋ ಹಬ್ಸೋದು. ಮೊನ್ನೆ ನಾನು ಕೂಡ ಅರಬ್ಬಿ ಸಮುದ್ರದ ಮೀನಿಗೆ ಆಹಾರ ಮಾಡಬೇಕು ಅಂತ ಹೇಳಿದ್ರಂತೆ ಒಬ್ರು. ಅದಕ್ಕೆ ಜನ ಅಂದ್ರು ಅವ್ರಿಗೆ, ಅಲ್ಲ ಸ್ವಾಮಿ ಪ್ರಕಾಶ್ ರೈ ಅವರನ್ನು ನೀವು ಅರಬ್ಬಿ ಸಮುದ್ರಕ್ಕೆ ಹೆಂಗ್ ಹಾಕ್ತೀರಿ, ಒಂದು ಗಾಳಕ್ಕೆ ಹಾಕಕ್ಕಲ್ಲ, ದೊಡ್ಡ ಕಾಯ ಅದು, 1,00,000 ಪೀಸ್ ಮಾಡಿಬಿಟ್ಟು ಮೀನುಗಳಿಗೆ ಹಾಕಿ. ಆದ್ರೆ ಸಮಸ್ಯೆ ಏನಂದ್ರೆ, ಲಕ್ಷಾಂತರ ಮೀನುಗಳು ತಿಂದು ಅದನ್ನ ನೀವು ಹಿಡಿದು ತಿಂದು ಕರಾವಳಿ ಜನ ಎಲ್ಲ ಪ್ರಕಾಶ್ ರೈ ತರ ಆಗ್ಬಿಟ್ರೆ ಉತ್ತರ ಕೊಡಕ್ಕೆ ಹೋಗಲ್ಲ ನಾವು. ಯಾಕೆ ಅಂತ ಕೇಳಿದ್ರು ಒಬ್ರು ಪತ್ರಕರ್ತರು. ಹೇಳಿದೆ, ಉತ್ತರ ಪಕ್ಷದ ಉತ್ತರ ಕುಮಾರನಿಗೆ ನಾನು ಯಾಕ್ರಿ ಉತ್ತರ ಕೊಡ್ಲಿ? ಅವ್ರು ಮಾರ್ಕೊಂಡವ್ರು. ಇವ್ರು ಯಾಕೆ ಖರ್ಗೆ ಅಂತವ್ರನ್ನ, ನಮ್ಮಂಥವ್ರನ್ನ ಎದುರಿಸ್ತಾರೆ ಇಷ್ಟ ಇಲ್ಲ ಅಂದ್ರೆ, ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಇಲ್ಲ. ನೋಡಿ ಯಾಕೆ ಅವ್ರು ಇಷ್ಟು ಅಸಹನೆಯಿಂದ ಇರ್ತಾರೆ ಅಂದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಇದೆಯಲ್ಲ, ಅದು ಎಲ್ರಿಗೂ. ಇತ್ತೀಚೆಗೆ ಒಬ್ಬ ಗೆಳೆಯನ ಮನೆಗೆ ಹೋಗಿದ್ದೆ, ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇತ್ತು. ಅವನು ಹೇಳ್ದ, ಪ್ರಕಾಶ ಇದು ದಲಿತರ ಮನೆ ಅಂದ. ನಾನು ಹೇಳಿದೆ, ಹಂಗಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವರು, ದಲಿತರವ್ರು ಮಾತ್ರ ಅಲ್ಲ ಅವರು. ಮತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದೆಯಲ್ಲ, ಇದು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆದ ನಂತರದ ಭಾರತಕ್ಕಲ್ಲ. ಅದು ಇವರ ಸಮಸ್ಯೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಬ್ರಿಟಿಷರು ಬರುವುದಕ್ಕೆ ಮುಂಚೆ 1000 ವರ್ಷಗಳಿಂದ ಇದ್ರಲ್ಲ ಈ ಮನುವಾದಿಗಳು, ಇವರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಹೊಸ ಭಾರತವನ್ನು ಕಟ್ಟಕ್ಕೆ ಬರೆದಿರುವಂತಹ ಬಾಬಾ ಸಾಹೇಬ್ ಸಂವಿಧಾನ ಅನ್ನೋದು ವರ್ಡಿಕ್ಟ್. ಅದು ಬ್ರಿಟಿಷರು ಬರೋದಕ್ಕೂ ಮುಂಚೆ ನೀವು ಹೀಗಿದ್ರಿ, ಅಸ್ಪೃಶ್ಯತೆ ಇತ್ತು. ಇವರು ಒಂದು ನರೇಟಿವ್ ಫಿಕ್ಸ್ ಮಾಡ್ತಾರೆ, ಬ್ರಿಟಿಷರು ಭಾರತ ದೇಶಕ್ಕೆ ಬರುವುದಕ್ಕೆ ಮುಂಚೆ ಭಾರತ ಅಷ್ಟು ಅದ್ಭುತವಾಗಿತ್ತು ಅಂತ. ಇಲ್ಲ ಸ್ವಾಮಿ, ರಾಜರು ಮಹಾರಾಜರು ಚೆನ್ನಾಗಿದ್ರು, ಅದರ ಅಸ್ಪೃಶ್ಯತೆ ಇತ್ತು. ದೀನ ದಲಿತರಿದ್ರು, ಹರಿಜನರಿದ್ರು, ಯಾರೆಲ್ಲಿಡಬೇಕು ಅಲ್ಲಿ ಇಟ್ಟಿದ್ರು ಅವರು. ಯಾವ ಹೆಣ್ಣಿಗೂ, ಇನ್ಕ್ಲೂಡಿಂಗ್ ಅವರ ಧರ್ಮದಲ್ಲಿರುವ ಹೆಂಗಸರಿಗೂ ಸಮಾನ ಹಕ್ಕುಗಳಿರಲಿಲ್ಲ. 1000 ವರ್ಷಗಳ ಈ ಮನುಸ್ಮೃತಿಯ ಆಳ್ವಿಕೆಯ ದೌರ್ಜನ್ಯದ ನೋವಿಗೆ ಹುಟ್ಟಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಹೊಸ ರಾಷ್ಟ್ರ ಶುರುವಾದಾಗ, ಹೊಸ ದೇಶ ಹುಟ್ಟಿದಾಗ, ಈ ಬ್ರಿಟಿಷರಿಂದ ಮಾತ್ರ ಅಲ್ಲ, ಇವರಿಂದ ನಮ್ಮನ್ನು ಕಾಪಾಡಿಕೊಳ್ಬೇಕು ಅಂತ. ಅದಕ್ಕೆ ಇವರು ಮತ್ತೆ ಆ ಮನು ಧರ್ಮವನ್ನು ತರಕ್ಕಾಗತ್ತಾ ಅಂತ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅಂತಹ ಅಥವಾ ಯಾರೇ ಒಬ್ರು ಗಟ್ಟಿಯಾಗಿ ನಿಂತರೆ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಇವರು ಅಸ್ಪೃಶ್ಯತೆ, ಇವರು ಬರಬಾರ್ದು ಮೇಲೆ. ಅದಕ್ಕೆ ಈ ಸರ್ಕಾರಗಳಿಗೆ ಮಾಡ್ತಿರೋದು ನೋಡಿ, ಅವರೆಲ್ಲ ಮಾಡ್ತಿರೋದು ಹೆಂಗೆ ಅಂದ್ರೆ, ನಮ್ಗೆ ಗೊತ್ತಾಗದಂಗೆ ನಾವು ಅವರಿಗೆ ಸ್ಲೇವ್ಸ್ ಆಗೇ ಇರಬೇಕು, ಅವರ ಕಾಲು ಕೆಳಗೆ ಇರಬೇಕು. ಅವರ ಎಲ್ಲ ಆಚಾರ ವಿಚಾರಗಳು ಹಾಗೆ, ಒಂದೇ ಭಾಷೆ, ಒಂದೇ ಧರ್ಮ. ಇವರ ಸರ್ಕಾರದ ಎಲ್ಲ ಯೋಜನೆಗಳನ್ನು ನೋಡಿ, ಡಿಮಾನಿಟೈಸೇಷನ್ ಅಂತ ಒಂದು ಮಾಡಿ ಇಡೀ ದೇಶದ ಜನರನ್ನ ಅವರ ದುಡ್ಡನ್ನು ಅವರೇ ತಗೊಳ್ಳೋಕೆ ಕ್ಯೂನಲ್ಲಿ ನಿಲ್ಲಿಸಿದ್ರು. ಅಂದ್ರೆ ಮೊದಲು ಕ್ಯೂನಲ್ಲಿ ನಿಲ್ಲಿಸ್ಬೇಕು ಅವರಿಗೆ. ಹಿಂದೂ ಮುಸ್ಲಿಮು ಅದು ಇದು ಅಂತ ಹುಟ್ಟು ಹಾಕಬೇಕು. ಸೈಕಾಲಜಿನಲ್ಲಿ ಒಂದು ಇದೆ, ಅಂದ್ರೆ ಜನರಲ್ಲಿ
ಇವರೇನೋ ಹಿಂದೂ ಧರ್ಮದ ಗುತ್ತಿಗೆ ತಗೊಂಡಿರೋರು ಅಂತ ಒಂದು ಕಾಂಟ್ರಾಕ್ಟ್ ತಗೋಬೇಕು. ಅವರು ಮೊದಲು ಮಾಡೋದು ಆ ಕಾಂಟ್ರಾಕ್ಟ್ ತಗೊಳ್ಳೋದು. ಹಿಂದೂ ಧರ್ಮ ಬಹಳ ಅಪಾಯದಲ್ಲಿದೆ, ನಾವೇ ಅದರ ರಕ್ಷಕರು ಅಂತ ಒಂದು ಕಾಂಟ್ರಾಕ್ಟ್ ತಗೊಂಡು ನೀವು ಯಾರನ್ನ ದ್ವೇಷಿಸಬೇಕು ಅನ್ನೋ ಅನುಮತಿ ತಗೊಂಡು ಆ ಕೆಲಸಕ್ಕೆ ಬರ್ತಾರೆ. ನೋಡಿ ಅವರ ಆಳ್ವಿಕೆ ನೋಡಿ, ನಮ್ಮ ಮಹಾಪ್ರಭು ಇದಾರಲ್ಲ ನರೇಂದ್ರ ಮೋದಿ ಅವರು, ಅವ್ರು ನೋಡಿ ಅವ್ರ ರಾಜರ ತರ ಇರ್ತಾರೆ. ಅಂದ್ರೆ ಈಗ ಅದೇ ಬೇಕು ಅವ್ರಿಗೆ. ಇಲ್ಲಿ ಪ್ರಜಾಪ್ರಭುತ್ವ ಹೆಸರಿಗೆ ಅಷ್ಟೇ, ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗಷ್ಟೇ ಪ್ರಜಾಪ್ರಭುತ್ವ. ಅದಾದ್ಮೇಲೆ ಅವತ್ತು ಪಟ್ಟಾಭಿಷೇಕ, ಇವತ್ತು ಪದವಿ ಪ್ರಮಾಣ, ಅವತ್ತು ಸಿಂಹಾಸನ, ಇವತ್ತು ಪ್ರಧಾನಮಂತ್ರಿಯ ಕುರ್ಚಿ, ಆ ಬಟ್ಟೆಗಳು, ಆ ಮೆರವಣಿಗೆಗಳು, ಇವೆಲ್ಲವೂ ಆ ವೈಭವ ಬೇಕವರಿಗೆ. ಒಂದು ದೇಶದಲ್ಲಿ ಸಾಮಾನ್ಯ ಜನರನ್ನ ಮುಟ್ಟದ ಒಬ್ಬ ಪ್ರಧಾನಿ ಯಾರಿದ್ರೆ ನಮ್ಮ ಮಹಾಪ್ರಭು. ಅವರಿಗೆ ನಮ್ಮ ಬೆವರನ್ನ, ನಮ್ಮ ಕಷ್ಟವನ್ನ, ನಮ್ಮ ನೋವನ್ನ, ನಮ್ಮ ಕಣ್ಣೀರನ್ನ ನೋಡೋ ಇಷ್ಟ ಇಲ್ಲ. ಮಹಾರಾಜನಾಗಿ ಬೆಳೀತಾ ಹೋಗ್ಬೇಕು. ಕರೋನಾ ಬಂದಾಗಲೂ ಹಾಗೆ ನೋಡಿ, ಜನ ನಡ್ಕೊಂಡು ಹೋಗ್ಬೇಕು, ಏನೂ ಮಾಡಲ್ಲ ಅವರು. ಅದಾದ ನಂತರ ಡಿಲಿಮಿಟೇಷನ್ ಅಂತ ಒಂದು ನಾಟಕ ಶುರು ಮಾಡಿದ್ದಾರೆ. ತುಂಬಾ ಮುಖ್ಯವಾದ ನಾಟಕ. ಡಿಲಿಮಿಟೇಷನ್ ಮತ್ತು SIR ನಾವು ಅರ್ಥ ಮಾಡ್ಕೊಳ್ಬೇಕಾಗದು. ನೋಡಿ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡುವಾಗ ಒಂದು ದೇಶವನ್ನ ಆಕ್ರಮಿಸೋದಕ್ಕೆ ಸೈನ್ಯದ ನೆರವು ತಗೊಂಡಿರ್ತಾರೆ. ನೀವು ಪಾಕಿಸ್ತಾನ ನೋಡಿ, ಬಾಂಗ್ಲಾದೇಶ್ ನೋಡಿ, ಮಿಲಿಟರಿ ಕೂಪ್ ಆಗುತ್ತೆ. ಆದ್ರೆ ಭಾರತ ದೇಶದಲ್ಲಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅದು ಸಂವಿಧಾನದಿಂದ ಆಗಿಲ್ಲ. ಅದಕ್ಕೆ ಸಂವಿಧಾನ ಇರೋದ್ರಿಂದ ಇವರು ಮಿಲಿಟರಿಯನ್ನ ತಗೊಂಡು ಬಂದು ಮಿಲಿಟರಿ ಕೂಪ್ ಮಾಡಿ ಆಡಳಿತ ಮಾಡಕ್ಕಾಗ್ತಿಲ್ಲ. ಆದ್ದರಿಂದ ನಿಧಾನವಾಗಿ ವ್ಯವಸ್ಥೆಯನ್ನ ಕೈನಡೆ ತಗೊಂಡು, ಯಾವ ಪ್ರಜಾಪ್ರಭುತ್ವದ, ಯಾವ ಸಂವಿಧಾನದ ಪ್ರಾಸೆಸ್ನಲ್ಲಿದೆಯೋ ಅದನ್ನು ತಗೊಂಡು ನಿಧಾನವಾಗಿ ನಮ್ಮನ್ನು ಮಣಿಸುವ ಪ್ರಯತ್ನ ಆಗ್ತಾ ಇದೆ. ಈ ಲಿಮಿಟೇಷನ್ ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಸಾಕಷ್ಟು ಪ್ರಾತಿನಿಧ್ಯವನ್ನ ಕಮ್ಮಿ ಮಾಡ್ತಾ, ಇನ್ನು ಮೇಲೆ ದಕ್ಷಿಣ ಭಾರತದಲ್ಲಿ ಅವ್ರು ಗೆಲ್ದಿದ್ರೂ ಪರವಾಗಿಲ್ಲ, ಅಂಕೆಗಳ ಸಂಖ್ಯೆಯಲ್ಲಿ ಅವರು ಸೆಂಟ್ರಿನಲ್ಲಿ ಇರಬೇಕು ಅನ್ನೋದೇ ಅವರ ಹುನ್ನಾರ. ಈಗ SIR ಒಂದು ದೇಶದಲ್ಲಿ ಇಡೀ SIR ಅನ್ನೋ ಒಂದು ಪ್ರಕ್ರಿಯೆಯಿಂದ ಪ್ರತಿಯೊಬ್ಬ ಪ್ರಜೆಯು ಒಂದು ಎಕ್ಸಾಮಿನೇಷನ್ ಬರೆಯುವಂತ ಒಂದು ದುಸ್ಥಿತಿಗೆ ತಂದಿದ್ದಾರೆ ನೋಡಿ. ಒಬ್ಬ ಭಾರತ ದೇಶದಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಒಂದೇ ಒಂದು ಪ್ರೈಮರಿ ಹಕ್ಕದು ಒಬ್ಬ ಮನುಷ್ಯನಿಗೆ ಒಂದು ಮತ. ಅದೊಂದೇ ನಮ್ಮ ಕೈ ನಡೆಯೋದು. 5 ವರ್ಷಕ್ಕೆ ಒಂದು ಸಲ ಚುನಾಯಿಸೋದಕ್ಕೋ ಇಳಿಸೋದಕ್ಕೋ, ಆದ್ರೆ ಅದನ್ನ ಕಿತ್ಕೊಳ್ಳೋದು. ಅಂದ್ರೆ ಇವತ್ತು ಒಬ್ಬ ಪ್ರಜೆಯನ್ನ, ಯಾವ ಪ್ರಜೆಯ ಕಾಲತ್ರ ಬಂದು ಬೇಡ್ಕೊಂಡು ನನಗೆ 5 ವರ್ಷ ಕೊಡಿ, 10 ವರ್ಷ ಕೊಡಿ, ನಾನು ಈ ದೇಶವನ್ನ ವಿಕಸಿತ ಭಾರತ ಮಾಡ್ತೀನಿ ಅಂತ ಬೇಡಿಕೊಂಡ ಈ ಮಹಾಪ್ರಭು, ಇವತ್ತು ಅದೇ ಪ್ರಜೆ ಅವನ ಅಧಿಕಾರಿಗಳ ಮನೆಯ ಮುಂದೆ ನಿಂತು ನಾನು ನನ್ನ ಮತದಾರರ ಹಕ್ಕನ್ನು ವಾಪಸ್ ಕೊಡಿದ್ದು ಬೇಡ್ಕೊಳ್ಳೋ ಪರಿಸ್ಥಿತಿ ತಂದಿದ್ದಾನೆ. ಯಾಕೆ ಅಂದ್ರೆ ಆ ಮಹಾಪ್ರಭು ಗೊತ್ತಾಗಿದೆ, ಈಗ ಅವರು ಪವರ್ನಲ್ಲಿರೋದು, ಅಧಿಕಾರದಲ್ಲಿರೋದು ಜನರ ಅಭಿಮತದಿಂದ ಅಲ್ಲ. 10 ವರ್ಷ ಆಳ್ವಿಕೆ ನಡೆದ ಮೇಲೆ 400 ಪಾರ್ ಅಂತ ಘೋಷಿಸಿದವರು 224ಕ್ಕೆ ಯಾಕೆ ಬಂದ್ರು? ರಾಮ ಮಂದಿರವನ್ನ ಕಟ್ಟಿದವರೇ ಅಯೋಧ್ಯೆಯ ಸುತ್ತ ಇರುವ 7 ನಿಯೋಜಕ ವರ್ಗಗಳಲ್ಲಿ ಯಾಕೆ ಅವರು ಗೆಲ್ಲಿಲ್ಲ ಅಂದ್ರೆ ಜನ ಅವ್ರನ್ನ ಆರಿಸ್ತಿಲ್ಲ ಈಗ. ಆದ್ರೆ ಕಾನ್ಸ್ಟಿಟ್ಯೂಷನ್, EDನ, ಎಲೆಕ್ಷನ್ ಕಮಿಷನ್ ಇವುಗಳನ್ನೆಲ್ಲ ಇಟ್ಕೊಂಡು ಹೇಗಾದ್ರೂ ಮಾಡ್ಕೊಂಡು ಉಳ್ಕೊಂಡ್ಬಿಡ್ಬೇಕು ಅಂತ. ಯಾಕಂದ್ರೆ ದೇ ಆರ್ ಡೆಸ್ಪರೇಟ್ಸ್ ಟು ಹೋಲ್ಡ್ ಆನ್ ಟು ಪವರ್. ಅದಕ್ಕೆ ಇನ್ನೊಂದು ಏನಂದ್ರೆ ನಾವು ಮಾಧ್ಯಮಗಳು ಕೂಡ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಒಂದು ಇದರಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಂದ್ರೆ, ಮಾರಿಕೊಂಡ ಮಾಧ್ಯಮಗಳು ಅನ್ನೋದು ಕುಹಕ ಅಲ್ಲ, ಅದು ನನ್ನ ನೋವು. ಈ ದೇಶದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಮಾತ್ರ ಅಲ್ಲ, ಮಾರಿಕೊಂಡ ಸಂಸ್ಥೆಗಳಿದೆ, ಕಲಾವಿದರಿದ್ದಾರೆ, ಬರಹಗಾರರಿದ್ದಾರೆ, ವಕೀಲರಿದ್ದಾರೆ, ಜಡ್ಜ್ಗಳಿದ್ದಾರೆ. ಈ ಬಿಜೆಪಿಯ ವಿರುದ್ಧ ವೋಟ್ ಮಾಡಿ ಗೆದ್ದ ಶಾಸಕರು, ಸಂಸದರುಗಳಿದ್ದಾರೆ. ಇಡೀ ದೇಶವನ್ನೇ ಈ ಮಾರಿಕೊಂಡ ವ್ಯಾಧಿ ಆವರಿಸಿದೆ. ಅದು ಇವರ ಬಲ.